ಅದು ಅಲ್ಲಿಂದ ಕೇವಲ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತೋರೋ ಏನೋ ಗೊತ್ತಿಲ್ಲ. ನೀವು ಇಲ್ಲಿ ನೋಡ್ಬೋದಲ್ಲ, ಇಲ್ಲಿ ಮೇಲೇನೆ ತಣ್ಣೂರು ಕೆರೆ ವ್ಯೂ ಪಾಯಿಂಟ್ ಇರೋಂಥದ್ದು, ಅದ್ರ ಮುಂದೆನೆ ರಾಮಾನುಜಾಚಾರ್ಯರ ವಿಗ್ರಹ ಇರೋಂಥದ್ದು. ನಾಡಿನಲ್ಲಿರುವಂಥ ಪ್ರಬುದ್ಧವಾದ ಹಳೆಯ ದೇವಸ್ಥಾನ ಇದು. ವೀಕ್ಷಕರೇ, ನಾವು ಆಗಲೇ ಬೆಟ್ಟದ ಮೇಲೆ ಏನು ತೋರಿಸಿದ್ವಿ, ಅಲ್ಲಿ ಭಕ್ತ ಪ್ರಹ್ಲಾದರು ತಪಸ್ ಮಾಡ್ತಿದ್ದಂಥ ಜಾಗ ಅಂತೆ ಅದು. ತಣ್ಣೂರು ಕೆರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇದನ್ನ ಮರೆಮಾಚಕ್ಕೆ ಅದನ್ನ ಮಾಡ್ತಾ ಇದ್ದಾರೆ ಏನಪ್ಪ. ಗೋಪಾಲ ಕೃಷ್ಣನ ದೇಗುಲ ಇದೆ. ಪ್ರತಿಯೊಬ್ಬರು ಮೇಲ್ಕೋಟೆಗೆ ಬರ್ತೀರಾ, ಮೇಲ್ಕೋಟೆಯಲ್ಲಿ ಕಲ್ಯಾಣಿ ನೋಡ್ತೀರಾ, ಚಿಲುವನಾರಾಯಣ ಸ್ವಾಮಿ ನೋಡ್ತೀರಾ, ಯೋಗ ನರಸಿಂಹ ಸ್ವಾಮಿ ನೋಡ್ತೀರಾ, ಧನುಷ್ಕೋಟಿ ನೋಡ್ತೀರಾ, ರಾಯದುರ್ಗ ನೋಡ್ತೀರಾ, ಅಕ್ಕ ತಂಗಿರ ಕೊಳ ನೋಡ್ತೀರಾ. ಅದು ಅಲ್ಲಿಂದ ಕೇವಲ ಒಂದು 18ರಿಂದ 20 ಕಿಲೋಮೀಟರ್ ಒಳಗಡೆ ಈ ಥರ ಸುಂದರವಾದ ಒಂದು ಜಾಗ ಇದೆ ಅಂತ ಎಂದಾದ್ರು ನೋಡಿದ್ದೀರಾ? ನೋಡಿ, ಹೆಸರು ಬಂದು ನಂಬಿನಾರಾಯಣ ಲಕ್ಷ್ಮೀನಾರಾಯಣ ಅಂತೇಳಿ 2 ಹೆಸರಿದೆ. ರಾಮಾನುಜಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರುವಂಥ ವಿಗ್ರಹ ಇದೆ. ರಾಮಾನುಜರು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ 12 ವರ್ಷಗಳ ಕಾಲ ಇದ್ದು ಪೂಜೆ ಮಾಡಿರುವಂಥ ವಿಗ್ರಹ ಇದೆ ನಂಬಿನಾರಾಯಣರು. ಇಲ್ಲಿ ಬಂದು ನಾರಾಯಣರಿಗೆ ಮೇಲೆ ಕೈಯಲ್ಲಿ ಗದಾ ಪದ್ಮ ಇದೆ, ಮುಂದೆಗಡೆ ಕೈಯಲ್ಲಿ ಶಂಕು ಚಕ್ರ ಇದೆ. ಶಂಕು ಚಕ್ರ ಅದ್ಲು ಬದಲಾಗಿದೆ, ಅದೇ ಇಲ್ಲಿ ವಿಶೇಷ. ಯಾಕಂತ ಹೇಳಿದ್ರೆ ರಾಮಾನುಜರು ಚೋಳರ ಕಾಟದಿಂದ ಕಾವೇರಿ ತೀರದಲ್ಲಿ ಈ ಊರಿಗೆ ಬಂದಾಗ ಇಲ್ಲಿ ಜೈನ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಡೀತಾ ಇರುತ್ತೆ. ಬಿಟ್ಟಿದೇವ ಅನ್ನುವಂತಹ ಜೈನ ರಾಜನ ಆಳ್ವಿಕೆಯಲ್ಲಿ ಈ ಊರಿರುತ್ತೆ. ಬಿಟ್ಟಿದೇವರಾಜನ ಮಗಳಿಗೆ ಹಿಡಿದಂತಹ ಬ್ರಹ್ಮರಾಕ್ಷಸಿಗೆ ವಿಮೋಕ್ಷವನ್ನು ಕೊಟ್ಟು ರಾಜನ ಆಸ್ಥಾನದಲ್ಲಿದ್ದಂತಹ 1,000 ಜನ ಜೈನ ಗುರುಗಳ ಜೊತೆ ವಾಗ್ವಾದದಲ್ಲಿ ಗೆದ್ದು ಆ 1,000 ಜನ ಜೈನ ಗುರುಗಳಿಗೆ 1,000 ಹೆಡೆ ಇರುವಂತಹ ಆದಿಶೇಷನ ಅವತಾರವನ್ನು ಇಲ್ಲಿ ದರ್ಶನ ಕೊಟ್ಟಿರ್ತಾರೆ. ಆ ಆದಿಶೇಷನ ಅವತಾರವನ್ನು ನೋಡಿದಂತಹ ಜೈನ ಗುರುಗಳು ಸಾಕ್ಷಾತ್ ರಾಮಾನುಜರೇ ಆದಿಶೇಷನ ಅವತಾರ ಅಂತ ಹೇಳಿ ಅವರೆಲ್ಲರೂ ಇಲ್ಲಿ ಶ್ರೀ ವೈಷ್ಣವ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಬಿಟ್ಟಿದೇವರಾಜನಿಗೆ ಈ ಸ್ಥಳದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿ ಅವರನ್ನು ಶ್ರೀ ವೈಷ್ಣವ ಧರ್ಮಕ್ಕೆ ಇಲ್ಲಿ ಮತಾಂತರ ಮಾಡಿ ಅವ್ರಿಗೂ ಇಲ್ಲಿ ಮುದ್ರಧಾರಣೆ ನಡೆದಿರುತ್ತೆ. 1,000 ಜನ ಜೈನ ಗುರುಗಳಿಗೆ ರಾಮಾನುಜರು ಮುದ್ರಧಾರಣೆ ಮಾಡಿ ತೊಂಡನೂರಿನ ನಂಬಿ ಎನ್ನುವಂತಹ ರಾಮಾನುಜರ ಒಬ್ಬ ಶಿಷ್ಯರಿಗೆ ಸ್ವತಃ ನಾರಾಯಣರೇ ಬಂದು ಇಲ್ಲಿ ಮುದ್ರಧಾರಣೆ ಮಾಡಿರ್ತಾರೆ. ಜೊತೆಗೆ ರಾಮಾನುಜರು ಇಲ್ಲಿ ಬಂದು ಪಂಚನಾರಾಯಣ ಕ್ಷೇತ್ರ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಪಂಚನಾರಾಯಣರಲ್ಲಿ ಇವ್ರು ಬಂದು ಮೊದಲನೇವರು, 2ನೇದು ಮೇಲುಕೋಟೆ ಚಲುವನಾರಾಯಣ, 3ನೇ ತಲಕಾಡು ಕೀರ್ತಿನಾರಾಯಣ, 4ನೇದು ಗದಗಿನ ವೀರನಾರಾಯಣ, 5ನೇದು ಬೇಲೂರಿನ ಚೆನ್ನಕೇಶವ. ಪಂಚನಾರಾಯಣರಲ್ಲಿ ಇವರು ಮೊದಲನೇವರು. ನಂಬಿ ನಾರಾಯಣ ಸ್ವಾಮಿಯ ದೇಗುಲದ ಎದುರುಗಡೆನೆ ಗೋಪಾಲ ಕೃಷ್ಣನ ದೇಗುಲ ಇದೆ. ನಂಬಿ ನಾರಾಯಣ ಸ್ವಾಮಿ ದೇವಸ್ಥಾನ ಈಗ ಕಲಿಯುಗದು ಅಂತಾರೆ. ಇದು ನಂಬಿ ನಾರಾಯಣ ಅಲ್ಲ, ಗೋಪಾಲಕೃಷ್ಣ ದೇವರು ದ್ವಾಪರ ಯುಗದ ಅಂತಾರೆ. ಅದೇ ನಂಬಿ ನಾರಾಯಣ ದೇವಸ್ಥಾನದ ಹಿಂದೆ ಯೋಗ ನರಸಿಂಹ ಸ್ವಾಮಿ ಇದ್ದಾರೆ, ಅದು ತ್ರೇತಾಯುಗದು. ಅಂದರೆ ಒಂದೊಂದು ಯುಗದ ಹಿಂದೆಗಡೆ ಅಷ್ಟು ವರ್ಷಗಳ ಗ್ಯಾಪ್ ಹಿಂದೆ ಕಟ್ಟಿರೋದು ಅಂತಾರೆ. ಸಕ್ಕತ್ತಾಗಿದೆ ನೋಡಿ. ಈ ಎಲ್ಲ ದೇವಾಲಯವು ಶ್ರೀರಂಗಪಟ್ಟಣ ಪ್ರವಾಸೋದ್ಯಮ ಮಂಡಳಿಗೆ ಸೇರುತ್ತಂತೆ, ಅಂದರೆ ದೇವತಾ ಇದಕ್ಕೆ. ಬಟ್ ಏನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೂತೋರೋ ಏನೋ ಗೊತ್ತಿಲ್ಲ. ನೋಡ್ಬೋದು ನೀವು, ಇದು ಪ್ರಾಚೀನವಾದ ಸುಮಾರು 5,000 ವರ್ಷಗಳ ಹಿಂದೆ ಕಟ್ಟಿರೋಂಥ ದೇವಾಲಯ ಇದು. ಗೋಪಾಲಕೃಷ್ಣ ಸ್ವಾಮಿಯ ದೇವಾಲಯ ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿ, ಏನು ಅಂತ ಅರ್ಥ ಆಗ್ತಾ ಇಲ್ಲ. ಕಣ್ ತೆರೆದು ಸರ್ಕಾರದವರು ದಯವಿಟ್ಟು ಡೆವಲಪ್ ಮಾಡಬೇಕಿಲ್ಲಿ. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಏಕೆಂದರೆ ಇದು ಟೂರಿಸ್ಟ್ ಪ್ಲೇಸ್ ಮಾಡಿ ಅಂತ ಏನು ಕೇಳ್ತಾ ಇಲ್ಲ. ಇರೋಂಥ ನಮ್ಮ ಒಂದು ಪ್ರಾಚೀನ ದೇವಾಲಯನ ಚೆನ್ನಾಗಿ ಅಭಿವೃದ್ಧಿ ಪಡಿಸೋವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಸೊ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿ. ನೋಡಿ ಎಷ್ಟು ವಿಶಾಲವಾಗಿ, ಎಷ್ಟು ಅಗಲವಾಗಿ, ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ. ನಾವು ಇಲ್ಲಿ ವಿಡಿಯೋ ಮಾಡಬೇಕು ಅಂತ ಅಂದರೆ ಜನಗಳಿಗೆ ತೋರಿಸ್ಬೇಕು. ಇಲ್ಲಿ ನೋಡಿ ಯಾರೂ ಅಷ್ಟಾಗಿ ಬರ್ತಾ ಇರಲಿಲ್ಲ. ಇಲ್ಲಿ ಜನಗಳಿಗೆ ತೋರಿಸ್ಬೇಕು, ಇದನ್ನು ಎತ್ತಿಡಿಬೇಕು. ಯಾಕೆಂದರೆ ನಮ್ಮ ಒಂದು ನಾಡಿನಲ್ಲಿರುವಂಥ ಪ್ರಬುದ್ಧವಾದ ಹಳೆಯ ದೇವಸ್ಥಾನ ಇದು. ಮೇಲ್ಗಡೆ ನೋಟವನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಈ ಥರ ಒಂದು ಸೆರೆ ಹಿಡಿಯೋಣ ಅಂತ ನಾವು ಹೊರಟಾಗ ಇಲ್ಲಿ ಯಾರೋ ಮೋಸ್ಟ್ಲಿ ಅವರು ಗೌರ್ಮೆಂಟ್ ಆಫೀಸರು ಏನೋ ಅಧಿಕಾರಿ ಇರ್ಬೋದು, ತಡೆ ಹಿಡಿದ್ರು, ನೀವು ವೀಡಿಯೋಸ್ ಮಾಡೋಂಗಿಲ್ಲ, ಫೋಟೋಸ್ ತೆಗಿಯೋಂಗಿಲ್ಲ, ಅದು ಇದು ಅಂತ. ಬಟ್ ಏನಕ್ಕೆ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು ಯಾವ ಥರ ಬಿಟ್ಟಿದ್ದಾರೆ ಇಲ್ಲಿ ಅಂತ. ಯಾರ್ಯಾರೋ ಬಂದು ಅವರ ಪ್ರೇಮ ಕಹಾನಿಯನ್ನು ಕೆತ್ತಿದ್ದಾರೆ. ಇನ್ನು ಮೇಲ್ಗಡೆ ಚಾವಣಿಗಳು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇಲ್ಲಿ ಜಾತ್ರೆ ಟೈಮಲ್ಲಿ ಮಾತ್ರ ಜನ ಬರ್ತಾರೆ, ಇದು ಬೇರೆ ಟೈಮಲ್ಲಿ ಇರ್ತಾರೆ ಅಂತ ಅರ್ಚಕರು ಹೇಳ್ತಾರೆ. ಏನೂ ಕಾಣ್ತಾ ಇಲ್ಲ ಇಲ್ಲಿ. ನೋಡ್ಬೋದು 5,000 ವರ್ಷಗಳ ಇತಿಹಾಸ ಉಳ್ಳ ಒಂದು ದೇವಸ್ಥಾನ ಅಂತ ಅವರೇ ಅರ್ಚಕರೇ ಸಹ ನಮಗೆ ಹೇಳಿದ್ದು.
ಬಟ್ ಯಾವ ಥರ ಇಟ್ಕೊಂಡಿದ್ದಾರೆ ನೋಡಿ, ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇಲ್ಲಿ ವಿಚಾರ. ಸುಮಾರು ಈ ಎಂಡಿಂದ ನೀವೇನಾದ್ರು ಆ ಎಂಡ್ವರೆಗೂ ಅಳತೆ ಹಾಕಿದ್ರೆ ಹತ್ತತ್ರ ಒಂದು 5 ಎಕರೆ ಜಾಗ ಇದೆ ವೀಕ್ಷಕರೇ. ಯಾವ ರೀತಿ ಡೆವಲಪ್ ಮಾಡ್ಬೋದು. ನಾನು ಈಗ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ, ಇಲ್ಲೇನೋ ಕಲಾ ಮಾಧ್ಯಮದವರು ಅವರು ಇವರು ಯಾರು ಅಂದರೆ ಆ ಥರ ಹೆಸರುಳ್ಳ ಅಂತ ಒಂದು ಯೂಟ್ಯೂಬರ್ ಬಂದಿದ್ದಿದೆ, ಇಲ್ಲೆಲ್ಲ ಒಗದೆ ಹಾಕ್ಬಿಡೋರು ಅವರು ನೋಡಿ. ಯಾಕಂದ್ರೆ ಅಷ್ಟು ಪ್ರಾಚೀನವಾಗಿರೋಂಥ ಒಂದು ದೇವಸ್ಥಾನ ಇದು. ಏನಕ್ಕೆ ಹಿಂಗೆ ಬಿಟ್ಟಿದ್ದಾರೋ ಏನೋ. ಇಲ್ಲಿ ಎಲ್ಲ ಸ್ಥಳೀಯರು ಅವರೇ ಸೇರಿ ಮಾತಾಡಬೇಕು, ಸರ್ಕಾರಕ್ಕೆ ಮನವಿ ಮಾಡಬೇಕು. ಮನವಿ ಅನ್ನೋಕ್ಕಿಂತ ಅದೊಂದು ಕರ್ತವ್ಯ, ಅದು ಅವರು ನಡ್ಸ್ಕೊಂಡು ಹೋಗೋವಂಥದ್ದು. ಇವ್ರಿಗೆ ಒತ್ತು ವೀಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ ಅಂತ. ನಾವು ಒಳಗಡೆ ಯಾವುದೇ ರೀತಿ ಯಾವುದೇ ದೇವ್ರನ್ನ ತೋರಿಸೋಂಥದ್ದು ಇದು ಮಾಡೋಂಥದ್ದು ಎಲ್ಲೂ ಮಾಡೋಕ್ಕೆ ಹೋಗಿಲ್ಲ. ಹೊರಗಡೆ ಅಂಥದ್ದು ಯಾಕೆಂದರೆ ನಮ್ಮ ಇದನ್ನ ನಾವೇ ತೋರಿಸ್ಬೇಕು. ಇನ್ಯಾರು ತೋರಿಸ್ತಾರೆ ಹೇಳಿ? ಹೊರಗಡೆ ತಮಿಳ್ನಾಡವರು ಕೇರಳದವ್ರು ಬಂದು ತೋರ್ಸೋಕ್ಕಾಗುತ್ತಾ? ನಾವು ನಮ್ಮ ನಾಡಿನಲ್ಲಿ ಹಿಡಿದು ನಾವು ಐತಿಹಾಸಿಕ ನಾವೇ ತೋರಿಸ್ಬೇಕು. ಬೇಡ ಅದು ಇದು ಅಂತಾರಪ್ಪ. ಓಕೆ, ಅದಕ್ಕೊಂದು ಸೂಟಬಲ್ ರೀಸನ್ ಇರಬೇಕು. ಏನಕ್ಕೋ ಬೇಡ ಅಂತ ಇದ್ದಾರೆ. ಇದು ಇಲ್ಲಿ ನೋಡ್ರಿ ಈ ಥರ ಇಟ್ಕೊಂಡಿದ್ದಾರೆ ಇವರು. ಇದನ್ನ ಮರೆಮಾಚಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಏನಪ್ಪ. ಅಲ್ಲಿ CC ಕ್ಯಾಮ್ರಾಗಳು ಒಂದಷ್ಟು ಹಾಕಿದ್ದಾರೆ, ಅದೆಲ್ಲ ಹಿಂಗೆ ಬಿಡೋಬಿಟ್ಟಾವೆ, ಹಿಂಗೆ ಆಡ್ತಾವೆ ಹಿಂಗೆ. ದೇವರೇ ಬಲ್ಲ. ಇಲ್ಲಿ ಏನು ನೋಡ್ತಿದ್ದೀರಾ, ಇದನ್ನು 2 ಕಲ್ಲು ಕಂಬದ ಮೇಲೆ ಒಂದು ಕಂಬನ ಜೋಡಿಸಿರೋದು. ಜಾತ್ರೆ ಟೈಮಲ್ಲಿ ಇಲ್ಲಿ ಗೋಪಾಲಕೃಷ್ಣ ಸ್ವಾಮಿನ ತೂಗ್ತಾರಂತೆ. ಏನೋ ಇವಾಗ ಮಾಡ್ತಾವ್ರ ಇಲ್ವೋ ಗೊತ್ತಿಲ್ಲ, ಅಲ್ಲೇನು ಇಲ್ವೇ ಇಲ್ಲ. ನೋಡ್ಬೋದು ನೀವು ಇಲ್ಲಿ ನೋಡಿ. ಇನ್ನೊಂದು ದೇವಸ್ಥಾನ ಅದೇ ನಂಬಿ ನಾರಾಯಣ ಸ್ವಾಮಿ. ನಂಬಿ ನಾರಾಯಣ ಸ್ವಾಮಿ ದೇವಸ್ಥಾನದ ತಪ್ಪಲಿನಲ್ಲೇ ಸ್ವಲ್ಪ ರೋಡಲ್ಲಿ ಮೇಲ್ಗಡೆ ಬಂದರೆ ಇಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರ ಹಿಂಭಾಗದಲ್ಲೇ ನಿಮಗೆ ತಣ್ಣೂರು ಕೆರೆ ವ್ಯೂ ಪಾಯಿಂಟ್ ಸಿಗುತ್ತೆ. ಏನು ಸಖತ್ತಾಗಿದೆ ಅಂದರೆ ಮಾತ್ರ ಎಕ್ಸ್ಟ್ರಾಡಿನರಿ ರೀ. ನೋಡಿ ಒಳ್ಳೆ ಅನಿಸ್ತೈತೆ. ಈ ಗಾಳಿಗೂ ನೀರಿನಲ್ಲಿಗೂ ನೀರು ಈಗ ಕಮ್ಮಿ ಆಗಿದೆ. ಆಮೇಲೆ ಇಲ್ಲಿ ಒಂದು ಬೋಟ್ ಏನೋ ಮಾಡಿದ್ದಾರೆ. ಗಾಳಿಗೆ ಫೋನೇ ಶೇಕ್ ಆಗಿದೆ ನೋಡಿ, ಏನೋ ಮಾಡಿದ್ದಾರೆ ಇಲ್ಲಿ. ಬನ್ನಿ, ಬಂದವರು ಈ ಒಂದು ವ್ಯೂ ಪಾಯಿಂಟ್ ಮಿಸ್ ಮಾಡಬೇಡಿ. ಆಮೇಲೆ ಕೆಳಗಡೆ ಒಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಅದೊಂದು ತೋರಿಸ್ತೀವಿ. ಇದನ್ನೆಲ್ಲ ನಾವು ಕಳ್ಕೊಂತ ಇದೀವಿ ಅಂತ ನನ್ನ ಅನಿಸಿಕೆ. ಇದು ಮತ್ತೊಂದು ದೇವಸ್ಥಾನ ವೀಕ್ಷಕರೇ, ಯೋಗ ನರಸಿಂಹಸ್ವಾಮಿ. ಇದು ಬೆಟ್ಟದ ಮೇಲೆ ಇರೋಂಥದ್ದು, ಅಂದರೆ ಸ್ವಲ್ಪ ಮೆಟ್ಲುಗಳು ನೋಡಿ. ಇಲ್ಲಿಂದ ಇಷ್ಟು ಹತ್ಕೊಂಬರ್ಬೇಕು. ಅಲ್ಲಿ ಕಾಣ್ತಾ ಇರೋದೆ ಗೋಪಾಲಕೃಷ್ಣ ನಂಬಿ ನಾರಾಯಣ ಸ್ವಾಮಿ ದೇವಲ್ಲ, ಅದ್ರ ಮುಂದೆ ಗೋಪಾಲಕೃಷ್ಣ. ಇದು ಯೋಗ ನರಸಿಂಹ. ಇದು ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನಕ್ಕಿಂತ ಹಳೆಯದಂತೆ. ಅಂದರೆ ಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನ 500 ವರ್ಷ ಹಳೆಯದು. ಇದು ಅದಕ್ಕಿಂತ ಹಳೆಯದು. 5000 ವರ್ಷ ಹಳೆಯದು ಅಂತಾರೆ. ಇದು ಅದಕ್ಕಿಂತ ಹಳೆಯದು. ವೀಕ್ಷಕರೇ, ನಾವು ಆಗಲೇ ಬೆಟ್ಟದ ಮೇಲೆ ಏನು ತೋರಿಸಿದ್ವಿ, ಅಲ್ಲಿ ಭಕ್ತ ಪ್ರಹ್ಲಾದರು ತಪಸ್ಸು ಮಾಡ್ತಿದ್ದಂಥ ಜಾಗ ಅಂತೆ ಅದು. ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾಗ ಅದಕ್ಕೆ ಒಲೆದು ಯೋಗ ನರಸಿಂಹಸ್ವಾಮಿ ದೇವರು ಪ್ರತ್ಯಕ್ಷರಾಗಿದ್ದಂಥ ಜಾಗ ಇದು. ತುಂಬ ಅಚ್ಚುಕಟ್ಟಾದಂಥ ಒಂದು ದೇವಸ್ಥಾನ. ಸುಮಾರು 35 ಲಕ್ಷದ ವರ್ಷದ ಹಿಂದೆ ಇರ್ತಕ್ಕಂಥ ಒಂದು ದೇವಸ್ಥಾನ ನೀವು ಇಲ್ಲಿ ನೋಡ್ಬೋದು. ಅಂದರೆ ದೇವಸ್ಥಾನ ಅಂದರೆ ಆ ಒಂದು ಗರ್ಭಗುಡಿ, ಆ ದೇವರು 35 ಲಕ್ಷ ವರ್ಷಗಳ ಹಿಂದೆ ಇರ್ತಕ್ಕಂಥದ್ದು. ದಯವಿಟ್ಟು ಮೇಲ್ಕೋಟೆಗೆ ಬಂದವರು ಇಂಥ ಒಂದು ವೀಕ್ಷಣೀಯ ಸ್ಥಳವನ್ನು ಮಿಸ್ ಮಾಡ್ಕೊಬೇಡಿ. ಆಮೇಲೆ ಏಕಕಾಲ ಮಾತ್ರಕ್ಕೆ ಭಕ್ತ ಪ್ರಹ್ಲಾದರು ಇದನ್ನು ಮಾಡಿ ಏಕಕಾಲ ಮಾತ್ರಕ್ಕೆ ಇಲ್ಲಿ ಹಾಗೂ ತಮಿಳ್ನಾಡಲ್ಲಿರೋ ಶೋಲಿಂಗರ್ ಅಲ್ಲಿ ಘಟಿಕಾಚಲ ಟೆಂಪಲ್ ಅಲ್ಲಿ ಸೇಮ್ ಎರಡೂ ಕಡೆ ಏಕಕಾಲ ಒಂದೇ ಸಮಯ ಒಂದೇ ಸೆಕೆಂಡು ಅಷ್ಟರಲ್ಲೇ ಎರಡೂ ಕಡೆನೂ ಯೋಗ ನರಸಿಂಹಸ್ವಾಮಿ ದೇವರು ಪ್ರತ್ಯಕ್ಷರಾಗಿದ್ದು ಅಂತ ಇಲ್ಲಿನ ಒಂದು ಇತಿಹಾಸ ಹೇಳುತ್ತೆ. ಅದನ್ನು ನಮಗೆ ಇಲ್ಲಿನ ಒಂದು ಅರ್ಚಕರೇ ತಿಳಿಸ್ಕೊಟ್ಟಿದ್ದು. ಅಲ್ಲಿಗೂ ಹೋಗಿ ಬನ್ನಿ, ಶೋಲಿಂಗರ್ ಘಟಿಕಾಚಲ ಟೆಂಪಲ್ಲು. ಇಲ್ಲಿಗೂ ಬನ್ನಿ, ಮೇಲ್ಕೋಟೆಗೆ ಬಂದವರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುಂದೆ ನೀವು ಇಲ್ಲಿ ನೋಡ್ಬೋದು ರಾಮಾನುಜಾಚಾರ್ಯರು, ಅಲ್ಲಿಗೂ ಹೋಗೋಣ. ಅಂತ ಒಂದು ವಿಗ್ರಹ ಇದೆ, ಅಲ್ಲಿಗೂ ಹೋಗೋಣ. ಇಲ್ಲೂ ಕೂಡ ಈ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಒಳಗಡೆನೂ ಸಹ ಆದಿಶೇಷನ ಆಚಾರ್ಯರು ಇದೆ. ದಯವಿಟ್ಟು ಈ ಟೈಮಿಗೆ ಬನ್ನಿ. ಈಗ ಜಸ್ಟ್ ನಾವು ಇನ್ನೊಂದು ಚೂರು ಮಿಸ್ ಆಗ್ಬಿಡೋದು ದರ್ಶನ. ಕರೆಕ್ಟ್ ಟೈಮಿಗೆ ಬಂದಂಗೆ ಆಯಿತು. ದಯವಿಟ್ಟು ಸ್ವಲ್ಪ ಬೇಗ ಬನ್ನಿ. ಬೆಸ್ಟ್, ಆಲ್ ಟೈಮ್ ಬೆಸ್ಟ್, ಸೂಪರ್ ಆಗಿದೆ ನರಸಿಂಹಸ್ವಾಮಿ ದೇವಸ್ಥಾನ. ವಿಗ್ರಹ ಮಾತ್ರ ಸಖತ್ತಾಗಿದೆ. ಓ ವೀಕ್ಷಕರೇ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸರಪಳಿ ಹಾಕ್ದಂಗೆ ಇಲ್ಲೆಲ್ಲ ಮುಳ್ಳಿನ ಸರಪಳಿ ಹಾಕ್ಬಿಟ್ಟಿದ್ದಾರೆ. ಪಾಕಿಸ್ತಾನ ಬಾರ್ಡ್ರ್ ಮಾಡೋರೆ. ಓಕೆ, ಅವಕಾಶ ಇಲ್ಲ. ನೀವು ಇಲ್ಲಿ ನೋಡ್ಬೋದಲ್ಲ, ಇಲ್ಲಿ ಮೇಲೇ ತಣ್ಣೂರು ಕೆರೆ ವ್ಯೂ ಪಾಯಿಂಟ್ ಇರೋವಂಥದ್ದು. ಅದರ ಮುಂದೆನೇ ರಾಮಾನುಜಾಚಾರ್ಯ ವಿಗ್ರಹ ಇರೋವಂಥದ್ದು. ಕೆರೆ ತಣ್ಣೂರು ವ್ಯೂ ಪಾಯಿಂಟು. ಅದೇ ರೋಡಲ್ಲಿ ಮುಂದೆ ಹೋದ್ರೆ ನಂಬಿ ನಾರಾಯಣ ಮುಂದೆನೇ ಗೋಪಾಲಕೃಷ್ಣ, ಅದ್ರ ಹಿಂದೆನೇ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಇಲ್ಲಿನ 3 ದೇವಸ್ಥಾನ ಇರೋವಂಥದ್ದು. ಇಲ್ಲಿ
ದಯವಿಟ್ಟು ಬರಲೇಬೇಕು, ನೀವು ಬಂದು ನೋಡಲೇಬೇಕು. ಆಲ್ರೆಡಿ ಕೆರೆ ತನ್ನೋರ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ವಿ, ಎಲ್ಲಿ ಈಜೊಡಿಬೋದು ಏನು, ನಾವೆಲ್ಲ ಮುಂಚೆ ಎಲ್ಲಿ ಈಜೊಡಿತಾ ಇದ್ವಿ ಎಲ್ಲದನ್ನೂ ಡೀಟೇಲಾಗಿ ಹೇಳಿದ್ದೆ. ಈಗ ಇನ್ನೊಂದು ಸತಿ ನೋಡ್ತಾ ಇದ್ದೀರಾ. ಬಟ್ ಇದೆಲ್ಲ ನಮಗೂ ಹೊಸದು, ಇಲ್ಲಿ ಮೇಲ್ಗಡೆ ಎಲ್ಲ ತಿಳ್ಕೊಂಡಿದ್ದಂಥದ್ದು. ಭಕ್ತ ಪ್ರಹ್ಲಾದರು ತಪಸ್ ಮಾಡ್ತಿದ್ದಂಥ ಜಾಗ ಅಂತ ಗೊತ್ತಾಯಿತು. ಸುತ್ತ ಇರುವಂಥ ತಣ್ಣೂರು ಕೆರೆಯ ವೀಕ್ಷಣೀಯ ಸ್ಥಳ ನೋಡ್ಬೋದು ನೀವು. ಮುಂಚೆ ನಾವಿಲ್ಲೆಲ್ಲ ಈಜು ಹೊಡಿತಾ ಇದ್ವಿ ಇದ್ರ ಮೇಲಿಂದ. ಸಖತ್ ನೀರು ಕೆಳಗಡೆ ಹೋಗಿದೆ. ಮೀನುಗಾರರು ಮೀನನ್ನು ಹಿಡಿತಾ ಇರೋದನ್ನು ನೋಡ್ಬೋದು ನೀವು. ಇದಾಗಿತ್ತು ವೀಕ್ಷಕರೇ ನಮ್ಮ ಒಂದು ದಿನದ ಪ್ರವಾಸೋದ್ಯಮ ಕಾರ್ಯಕ್ರಮ. ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೀವಿ. ಇಲ್ಲಿಗೆ ಬರೋದು, ದೇವರನ್ನ ನೋಡಿ ಪಾವನರಾಗೋದು ನಿಮಗೆ ಬಿಟ್ಟಿದ್ದು. ದಯವಿಟ್ಟು ನಮ್ಮ ವೀಡಿಯೋಸ್ ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ಫ್ರೆಂಡ್ಸ್, ಬಾಯ್.